ಎಲ್ಲರಿಗೂ ನಮಸ್ಕಾರ. ಈ ದಿನ ನಾನು ಕೆಲವು ವಚನಗಳ ವಿಶ್ಲೇಷಣೆಯ ಪುನರ್ವಿಶ್ಲೇಷಣೆ ಅಥವಾ ಪರಾಮರ್ಶೆಗಳ ಪರಾಮರ್ಶೆಯನ್ನು ಮಾಡ್ತಾಯಿದ್ದೇನೆ. ಅದರ ಮೊದಲ ಕಂತಾಗಿ ಡಾಕ್ಟರ್ ಎಂ ಕಲಬುರ್ಗಿಯವರ ಮಾರ್ಗ 3 ಬಸವಣ್ಣನವರ ಕೆಲ ಬಿಡಿವಚನಗಳ ಪ್ರಾಯೋಗಿಕ ವಿಶ್ಲೇಷಣೆ, ವಿಮರ್ಶೆಗಳ ಪರಾಮರ್ಶೆ, ಹೋಲಿಕೆ ಮತ್ತು ವ್ಯತ್ಯಾಸ. ಈ ಶೀರ್ಷಿಕೆಯಡಿ ಕೆಲವು ಅವರ ಪ್ರಯತ್ನಗಳನ್ನು ನಾನು ಅರ್ಥ ಮಾಡಿಕೊಳ್ಳುವ ಮತ್ತು ಅವುಗಳನ್ನು ಪರಿಶೀಲಿಸುವ, ಅವುಗಳಿಗೂ ನನಗೂ ಹೋಲಿಕೆ ವ್ಯತ್ಯಾಸಗಳನ್ನು ಕಂಡುಕೊಳ್ಳುವ ಅಥವಾ ಕಲಬುರ್ಗಿಯವರ ಅಭ್ಯಾಸ ಕ್ರಮವನ್ನು ಎದುರಾಗುವ, ಬೌದ್ಧಿಕವಾಗಿ ಮುಖಾಮುಖಿಯಾಗುವ ಒಂದು ಪ್ರಯತ್ನವನ್ನು ನಾನು ಮಾಡ್ತಾಯಿದ್ದೇನೆ. ಈಗ ಮೊದಲಿಗೆ ಬಸವಣ್ಣನವರ ಷಟ್ಸ್ಥಲ ವಚನಗಳ ಸಂಸಾರ ಹೇಯ ಸ್ಥಳದ 16ನೇ ವಚನ. ಅದರ ಶೀರ್ಷಿಕೆ ಮೊದಲ ಸಾಲು ಕೊಡೆವಿಡಿಯೇ ಕುದುರೆಯ ದೃಢವುಳ್ಳ ರಾವುತನೇರೆ. ಈ ವಚನವನ್ನು 16ನೇ ವಚನ ಇದು. ಪೂರ್ಣ ಓದೋಣ. ಕೊಡೆವಿಡಿಯೇ ಕುದುರೆಯ ದೃಢವುಳ್ಳ ರಾವುತನೇರೆ, ಕೊಡೆ ಕೋಟಿ ಶೂರರು ಹನ್ನಿಬ್ಬರಯ್ಯ, ಚಂದ್ರಕಾಂತದ ಗಿರಿಯ ಬಂದು ಗಜ ಮೂದಲಿಸೆ, ಅರಿದು ಕೊಲುವಡೆ ರಿಪುಗಳ ಕಲಿತನವ ನೋಡ, ಆವಿಗೆಯಲೊದಗಿದ ಪುತ್ಥಳಿಯ ರೂಹಿನಂತೆ ಆಯಿತು, ಕೂಡಲ ಸಂಗಮದೇವ ನಿನ್ನ ಹೆಸರಿಲ್ಲದ ಹೆಸರು. ಈ ಪಾಠದಲ್ಲಿ ಒಂದು 3ನೇ ಸಾಲಿನ ಒಂದು ಸಣ್ಣ ಬದಲಾವಣೆ ಏನೆಂದರೆ, ಚಂದ್ರಕಾಂತದ ಗಿರಿಯ ಬಂದು ಗಜಮೂದಲಿಸೆ, ಇದು ಕಲಬುರ್ಗಿಯವರ ಸಂಪಾದಿತ ಕರ್ನಾಟಕ ಸರ್ಕಾರ ಪ್ರಕಟಿಸಿರ್ತಕ್ಕಂಥ ವಚನ ಮಹಾಸಂಪುಟದಲ್ಲಿ ಇರುವಂಥ ಸಾಲಿದು. ಆದರೆ ಗಜ ಬಂದು ಮೂದಲಿಸೆ ಅಂತ ಹೇಳ್ಬಿಟ್ಟು ಸ್ವತಃ ಅವರ ಮಾರ್ಗ 3ರಲ್ಲಿ ಇರುವಂತೆ ಮತ್ತು ನಾನು ಬಸವನಾಳರ ಸಂಪಾದಿತ ಬಸವಣ್ಣನವರ ವಚನಗಳು ಕೃತಿಯಲ್ಲಿ ಇರುವಂತೆ ಗಜ ಬಂದು ಮೂದಲಿಸೆ ಅಂತ ಇದೆ. ಈ ಒಂದು ವ್ಯತ್ಯಾಸ ಯಾಕಾಗಿದೆ ಅಂತ ನನಗೆ ಗೊತ್ತಿಲ್ಲ. ಅದರ ಬಗ್ಗೆ ಸ್ವಲ್ಪ ಆಮೇಲೆ ಮುಂದೆ ಮಾತಾಡುವ. ಈಗ ಮೊದಲಿಗೆ ನಾವು ಡಾಕ್ಟರ್ ಕಲಬುರ್ಗಿಯವರ ವಿಶ್ಲೇಷಣೆಯ ಕೆಲವು ಮುಖ್ಯಾಂಶಗಳನ್ನು ನಾವು ಗಮನಿಸ್ತಾ ಹೋಗ್ಬೋದು. ಇದಕ್ಕೆ ಬರೆದ 3 ಪ್ರಾಚೀನ ಟೀಕೆಗಳು ಸಮರ್ಪಕವಾಗಿಲ್ಲ. ಆಧುನಿಕ ವಿದ್ವಾಂಸರಿಗೂ ಇದು ಮುಂಡಿಗೆಯಾಗಿ ನಿಂತಿದೆ. ವಿದ್ವಾಂಸರಿಗೆ ಅಂದಿನಂತೆ ಇಂದೂ ಕಾಡುತ್ತಲಿರುವ ವಚನವಿದು ಅಂಥೇಳಿ ಈ ವಚನದ ಅರ್ಥಕ್ಲಿಷ್ಟತೆಯ ಮಹತ್ವವನ್ನು ಅವರು ಸೂಚಿಸಿದ್ದಾರೆ. ಆದರೆ ಆ 3 ಪ್ರಾಚೀನ ಟೀಕೆಗಳ ಬಗ್ಗೆ ಅವರು ಯಾವ ವಿವರಣೆಯನ್ನು ಹೇಳಿಲ್ಲ, ಯಾಕೆ ಅಸಮರ್ಪಕ ಹೇಗೆ ಅಂತ. ಅಲ್ಲದೆ ಈ ವಚನದ ಶಿಲ್ಪ ಸಾವಯತೆ ಸ್ವಲ್ಪ ಅಸ್ತವ್ಯಸ್ತವಾಗಿದೆ ಎಂದು ಸೂಚಿಸಿದ್ದಾರೆ. ಆದರೆ ಅದು ಹೇಗೆ ಅಸ್ತವ್ಯಸ್ತ ಅಂತ ಅವರು ಹೇಳಿಲ್ಲ. ಮೊದಲ ವಾಕ್ಯಗಳು ಕೊನೆಯ ವಾಕ್ಯವನ್ನು ಸಮರ್ಥಿಸುವ ರೀತಿಯಲ್ಲಿ ಇರುವುದೇ ವಚನದ ರಚನಾ ಶಿಲ್ಪ. ಅಂದರೆ ವಚನದ ಒಂದು ರಚನೆಯ ಲಕ್ಷಣ ಏನಂದರೆ, ಆರಂಭಿಕ ಸಾಲುಗಳು ಕೊನೆಯ ನಿರ್ಣಯದ ಸಾಲಿಗೆ ಪೂರಕವಾಗಿರ್ತವೆ, ಅದನ್ನು ಸಮರ್ಥಿಸುವ ರೀತಿಯಲ್ಲಿರ್ತವೆ ಅಂತ. ವಚನ ಕನ್ಕ್ಲೂಷನ್ ಆಗೋದು ಕೊನೆಯ ಸಾಲಿನಲ್ಲಿ. ಹೀಗಾಗಿ ಈ ವಚನದ 3 ವಾಕ್ಯಗಳಲ್ಲಿ ಒಂದು ಅಭಿಪ್ರಾಯ ಸುಸಂಬದ್ಧತೆ ಇರಬೇಕಾಗುತ್ತದೆ, ಇದೆ ಅಂತಲೂ ಬರೀತಾರೆ ಅವರು. ಅಂದರೆ ರಚನಾ ಶಿಲ್ಪದಲ್ಲಿ ಏನು ದೋಷವಿಲ್ಲ ಅನ್ನೋ ಅರ್ಥ ಇಲ್ಲಿ ಬರ್ತದೆ. ಡಾಕ್ಟರ್ ಕಲಬುರ್ಗಿಯವರು ಈ ವಚನವು ಸಂಸಾರ ಹೇಯ ಸ್ಥಳದ್ದು, ಇಲ್ಲಿ ಜೀವನಿಗೆ ಶಿವಜ್ಞಾನ ಅಂಕುರಿಸುತ್ತಲೇ ಪರಿಪರಿಯ ಸಂಸಾರ ಹೇಯ ಭಾವಗಳು ಮೂಡತೊಡಗುತ್ತವೆ. ಈ ಸಂಸಾರವೆಂಬ ಪಾಶವನ್ನು ಕಳಚಿಕೊಂಡು ನಿನ್ನತ್ತ ಬರಲು ಮಾಡುವ ನನ್ನ ಪ್ರಯತ್ನ ವ್ಯರ್ಥ. ನನ್ನ ಅಂದರೆ ಭಕ್ತನ ಅಂತ, ನೀನೇ ಅಂದರೆ ಶಿವನೇ ಕರುಣಿಸಿ ಇದನ್ನು ದೂರೀಕರಿಸಬೇಕು ಎಂದು ವಚನಾರ್ಥಕ್ಕೆ ತೊಡಗುವ ಮೊದಲೇ ಆ ವಚನದ ಸ್ಥಳಾರ್ಥವನ್ನು ತಮ್ಮ ಮನಸ್ಸಿಗೆ ತೆಗೆದುಕೊಂಡಿದ್ದಾರೆ. ನನಗನ್ಸೋದು ವಚನ ವಿಶ್ಲೇಷಕರಿಗೆ ಈ ಥರದ ಒಂದು ಪೂರ್ವಗ್ರಹ ಇರಬಾರದು ಅಂತ. ಯಾಕಂದರೆ ಅದು ಯಾವ ಸ್ಥಳದ್ದು ಏಕೆ ಅಂತ. ಯಾಕೆಂದರೆ ನಾನು ಅಧ್ಯಯನ ಮಾಡಿರುವ ಪ್ರಕಾರ ವಚನಕಾರರು ವಚನಗಳನ್ನು
ಸ್ಥಳಾನುಸಾರವಾಗಿಯೇ ರಚಿಸಿ ಅವರೇ ಅವುಗಳನ್ನು ವಿಂಗಡಿಸಿ ಹೋಗಿದ್ದಾರೆ ಅಂತ ಏನಿಲ್ಲ. ಅವರು ತಮ್ಮ ತಮ್ಮ ಆಲೋಚನೆಗಳನ್ನು ಸಂದರ್ಭಾನುಸಾರ ವ್ಯಕ್ತಪಡಿಸಿದ್ದಾರೆ ಬಂದ ರೀತಿಯಲ್ಲಿ. ಇವುಗಳನ್ನು 14-15ನೇ ಶತಮಾನದಲ್ಲಿ ಸಂಕಲನ ಸಂಪಾದನೆಯ ಯುಗದಲ್ಲಿ ವಿಜಯನಗರ ಸಾಮ್ರಾಟರ ಕಾಲದಲ್ಲಿ ಇದನ್ನು ಸಂಪಾದಿಸಿರುವವರು, ಸಂಕಲಿಸಿರುವವರು ಅವುಗಳನ್ನು ಸ್ಥಳಗಳಿಗೆ ಹೊಂದಿಸುವ ಪ್ರಯತ್ನ ಮಾಡಿದ್ದಾರೆ. ಆದರೆ ಅಲ್ಲಿ ನಾವು ಓದುತ್ತಾ ಹೋದರೆ ಅನೇಕ ಕಡೆ ವಚನಗಳು ಆ ಸ್ಥಳದ ಅರ್ಥಕ್ಕೆ ಹೊಂದಿಕೆಯಾಗಿ ಇರುವುದಿಲ್ಲ, ಅನುರೂಪವಾಗಿ ಇರುವುದಿಲ್ಲ. ಇದು ನನಗೆ ಗೊತ್ತಾಗಿದೆ. ಆದ್ದರಿಂದ ನಾವು ವಚನಗಳನ್ನು ಸ್ಥಳದ ಕಲ್ಪನೆ ಮನಸ್ಸಿನಲ್ಲಿ ಇಟ್ಕೊಂಡು ಓದ್ತಕ್ಕಂಥದ್ದು ಅದು ಸರಿಯಾದ ಕ್ರಮ ಅಂತ ನನಗನ್ಸಲ್ಲ. ಮತ್ತು ಕಲಬುರ್ಗಿಯವರು ಮುಂದುವರೆದವರು ಹೇಳ್ತಾರೆ, ಈ ಸಂಸಾರವನ್ನು ಗೆಲ್ಲಲು ನಾನು ಅಸಮರ್ಥ, ಗೆಲ್ಲುವೆನೆಂಬುದು ವ್ಯರ್ಥ ಹೋರಾಟ. ಈಗ ನನಗೆ ನಿನ್ನ ಜ್ಞಾನ ತೃಷೆಯುಂಟಾಗಿದ್ದರೂ ಸಂಸಾರ ಬಂಧ ಕಾರಣವಾಗಿ ನಿನ್ನನ್ನು ದೊರಕಿಸಿಕೊಳ್ಳದ ಸ್ಥಿತಿಯಲ್ಲಿದ್ದೇನೆ. ನೋಡಿ, ಈ ಕೇಂದ್ರ ಉದ್ದೇಶದ ಸುತ್ತ ಈ ವಚನ ಹೆಣೆದುಕೊಂಡಿದೆ ಅಂತ ಅವರು ಬರೀತಾರೆ ಪ್ರಾರಂಭದಲ್ಲಿ. ಮೊದಲಿಗೆ ಡಾಕ್ಟರ್ ಕಲಬುರ್ಗಿಯವರ ವಚನದ ಸಾಲುಗಳಿಗೆ ನೀಡುವ ಅರ್ಥ ವಿವರಣೆಯ ಕ್ರೋಢೀಕರಣ ನಾವು ಗಮನಿಸಿಬಿಡ್ಬೋದು. ಒಂದು ಕಡೆ ಬರೋ ರೀತಿಯಲ್ಲಿ ಒಟ್ಟಿಗೆ ಮೊದಲೆರಡು ಸಾಲಿಗೆ, ಕೊಡೆ ಹಿಡಿದುಕೊಂಡು ಕುದುರೆಯನ್ನೇರಿ ಕೋಟು ಜನ ರಾಹುತರು ಯುದ್ಧಕ್ಕೆ ಹೋದರೇನು, ಕಾದುವವರು 10-12 ಜನ ಮಾತ್ರ, ಮಿಕ್ಕವರ ಶೌರ್ಯವೆಂತಹುದು ವ್ಯರ್ಥ. ನಂತರದ 2 ಸಾಲಿಗೆ, ಚಂದ್ರಕಾಂತ ಪರ್ವತದಲ್ಲಿ ಪ್ರತಿಬಿಂಬಿತವಾದ ಆನೆಯು ಬಂದು ಮೂದಲಿಸಿದಲ್ಲಿ ಆ ಛಾಯಾಗಜವನ್ನು ನಾನು ಕೊಲುವೆನೆಂಬುವರದು ಅದೆಂತಹ ಕಲಿತನ, ಅದೊಂದು ವ್ಯರ್ಥ ಹೋರಾಟ. ಇನ್ನು ಕೊನೆಯ ಸಾಲುಗಳು 5-6ನೇ ಸಾಲಿಗೆ, ಕೂಡಲ ಸಂಗಮ ದೇವ ಅಂದರೆ ಹಾಗೆ ನನಗೆ ಅಂತ ಬ್ರಾಕೆಟಲ್ಲಿ ಬರೆದಾರೆ ಅವರು. ನನಗೆ ಅಂದರೆ ಭಕ್ತನಿಗೆ, ಬಸವಣ್ಣನಿಗೆ. ಕೂಡಲ ಸಂಗಮ ದೇವ ಕುಂಬಾರನ ಆವಿಗೆಯಲ್ಲಿ ಆಕಾರ ಪಡೆದು ಕೈಗೆ ಬಾರದ ಗೊಂಬೆಯಂತಾಗಿದೆ, ಸಾಕಾರವೆಂದರೂ ನಿರಾಕಾರವಾಗಿರುವ ನಿಮ್ಮ ರೂಪು. ಇದು ವಚನದ ಒಟ್ಟು ಅರ್ಥ ಅಂತ ಹೀಗೆ ಬರೆದಿದ್ದಾರೆ. ಡಾಕ್ಟರ್ ಕಲಬುರ್ಗಿಯವರು ಕಟ್ಟಿಕೊಡುವ ಈ ಮೊದಲ ಹಂತದ ವಾಚ್ಯಾರ್ಥ ವಿವರಣೆ, ಇದನ್ನು ವಾಚ್ಯಾರ್ಥ ಅಂತ ನಾವು ಕರೆಯೋಣ, ಅದರ ಸೂಚ್ಯಾರ್ಥ ಆಮೇಲೆ ತಿಳ್ಕೊಳ್ಳೋಣ. ಈ ವಾಚ್ಯಾರ್ಥ ವಿವರಣೆ ಸಂಬದ್ಧವಾಗಿದೆ ಅಂತ ನನಗೆ ಅನಿಸಿಲ್ಲ. ಅವರ ಅಂತಿಮ ನಿರ್ಣಯವನ್ನು ಗಮನಿಸುವುದಕ್ಕೂ ಮುನ್ನ ಈ ಮೇಲಿನ ಅರ್ಥ ವಿವರಣೆಯ ಭಾಗಗಳನ್ನು ನಾವು ಬಿಡಿಬಿಡಿಯಾಗಿ ತಿಳ್ಕೊಳ್ತಾ ಹೋಗ್ಬೇಕು. ಯಾಕಂದರೆ ವಚನ ಶಿಲ್ಪದಲ್ಲಿ ನಾವು ಮೊಟ್ಟ ಮೊದಲು ಅರ್ಥ ಮಾಡ್ಕೋಬೇಕಾಗಿರೋದು ವಾಚ್ಯಾರ್ಥ. ಅದು ವಾಚ್ಯಾರ್ಥದ ಬಂಧ ಕರೆಕ್ಟಾಗಿ ನಮಗೆ ಹೊಳೆದ್ರೆ ಅದರ ಸೂಚ್ಯಾರ್ಥವನ್ನು ಅದರ ಲಾಜಿಕ್ನಲ್ಲಿ ಸರಿಯಾಗಿ ಹಿಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ಈಗ ಅವರು ಮೊದಲ 2 ಸಾಲಿಗೆ ಅಂದರೆ ಕೊಡೆವಿಡಿಯೇ ಕುದುರೆಯ ದೃಢವುಳ್ಳ ರಾವುತನೇರೆ ಕೊಡೆಕೋಟಿ ಶೂರರು ಹನ್ನಿಬ್ಬರಯ್ಯ, ಈ ಸಾಲುಗಳಿಗೆ ಕೊಡೆ ಹಿಡಿದುಕೊಂಡು ಕುದುರೆಯನ್ನೇರಿ ಕೋಟಿ ಜನ ರಾಹುತರು ಯುದ್ಧಕ್ಕೆ ಹೋದರೇನು, ಕಾದುವವರು 10-12 ಜನ ಮಾತ್ರ, ಬ್ರಾಕೆಟ್ನಲ್ಲಿ ಮಿಕ್ಕವರ ಶೌರ್ಯವೆಂತಹುದು ವ್ಯರ್ಥ, ಈ ರೀತಿ ಬರೆದಾರೆ ಅವರು. ಈ ಚಿತ್ರ ವಚನದ ಮೊದಲ ಸಾಲಿನಲ್ಲಿ ಕೋಟಿ ಜನ ರಾಹುತರು ಕೊಡೆ ಹಿಡಿದುಕೊಂಡು ಕುದುರೆಯನ್ನೇರಿ ಯುದ್ಧಕ್ಕೆ ಹೋದರು ಎಂಬ ಅರ್ಥ ಅಲ್ಲಿ ಇಲ್ಲವೇ ಇಲ್ಲ. ಅಲ್ಲಿ ಉಲ್ಲೇಖಿಸಲ್ಪಟ್ಟ ಕೊಡೆ, ಕುದುರೆ, ರಾವುತ ಈ ಎಲ್ಲವೂ ಏಕವಚನದಲ್ಲಿವೆ. 2ನೇ ಸಾಲಿನಲ್ಲಿ ಮಾತ್ರ ಕೊಡೆಗಳು ಕೋಟಿ, ಶೂರರು ಹನ್ನಿಬ್ಬರು ಎಂಬ ಬಹುವಚನಾರ್ಥವಿದೆ. ಕೊಡೆಗಳು ಕೋಟಿ, ಶೂರರು ಮಾತ್ರ 12 ಅಂತ. ಆದರೆ ಡಾಕ್ಟರ್ ಕಲಬುರ್ಗಿಯವರು ರಾವುತರನ್ನು ಕೊಡೆಗಳನ್ನು ಕೋಟಿ ಸಂಖ್ಯೆಯಲ್ಲಿ ತಿಳಿದಿರತಕ್ಕಂಥದ್ದು ಇದು ಸಮಂಜಸವಲ್ಲ. ಅಂದರೆ ಅವರು ವಾಚ್ಯಾರ್ಥವನ್ನು ಕಟ್ಟಿಕೊಳ್ಳೋದ್ರಲ್ಲಿಯೇ ಈ ರೀತಿಯ ಕೆಲವು ವ್ಯತ್ಯಾಸಗಳನ್ನು ಅವರು ಮಾಡಿದ್ದಾರೆ. ಇನ್ನು 3-4ನೇ ಸಾಲು, ಚಂದ್ರಕಾಂತದ ಗಿರಿಯ ಬಂದು ಗಜ ಮೂದಲಿಸೆ ಅರಿದು ಕೊಲುವಡೆ ರಿಪುಗಳ ಕಲಿತನವ ನೋಡ. ಇದು ಈ ಪಾಠಾಂತರದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಲೇ ಹೇಳಿದೆ ನಾನು. ಚಂದ್ರಕಾಂತದ ಗಿರಿಯ ಬಂದು ಗಜ ಮೂದಲಿಸೆ, ಇನ್ನೊಂದು ಚಂದ್ರಕಾಂತದ ಗಿರಿಯ ಗಜಬಂದು ಮೂದಲಿಸೆ. ಇದು ಬಸವನಾಳರ ಮತ್ತು ಕಲಬುರ್ಗಿಯವರ ಮಾರ್ಗ 3ರಲ್ಲಿ ಕೂಡ ಹಿಂಗೆ ಇರೋದು, ಗಿರಿಯ ಗಜಬಂದು ಮೂದಲಿಸೆ. ಇಲ್ಲಿ ಲಿಪಿದೋಷ ಏನಾದರೂ ಇರ್ಬೋದೇ ಅಂತ ಒಂದು ಅನುಮಾನ ಕೂಡ ಬರ್ತದೆ. ಹಾಗಾಗಿ ಚಂದ್ರಕಾಂತದ ಗಿರಿಯ ಬಂದು ಅಂತ ಅಲ್ಲ, ಒಂದು ಗಜ ಮೂದಲಿಸೆ ಅಂತ ಹೀಗೆ ಅರ್ಥ ಮಾಡ್ಕೋಬಹುದೇನೋ, ಅಥವಾ
ಚಂದ್ರಕಾಂತದ ಗಿರಿಯ ಗಜಬಂದು ಮೂದಲಿಸೆ ಅಂತಲೂ ನಾವು ತಿಳ್ಕೊಬಹುದು. ಒಂದು ವೇಳೆ ಅದು ಇದ್ದಂತೆ ಓದಿಕೊಂಡ್ರೂ ಕೂಡ ಅರ್ಥಕ್ಕೆ ಅಂಥ ದೊಡ್ಡ ಬಾಧೆ ಏನು ಬರಲ್ಲ. ಚಂದ್ರಕಾಂತ ಪರ್ವತದಲ್ಲಿ ಪ್ರತಿಬಿಂಬಿತವಾದ ಆನೆಯು ಬಂದು ಮೂದಲಿಸಿದಲ್ಲಿ, ಇದು ಡಾಕ್ಟರ್ ಕಲಬುರ್ಗಿಯವರು ಕಲ್ಪಿಸ್ತಕ್ಕಂಥ ಅರ್ಥ ನೋಡಿ. ಚಂದ್ರಕಾಂತ ಪರ್ವತದಲ್ಲಿ ಪ್ರತಿಬಿಂಬಿತವಾದ ಆನೆಯು ಬಂದು ಮೂದಲಿಸಿದಲ್ಲಿ, ಅದರೊಳಗೆ ಪ್ರತಿಬಿಂಬಿತವಾದ ಆನೆ ಬಂದು ಮೂದಲಿಸಿದಲ್ಲಿ ಆ ಛಾಯಾಗಜವನ್ನು ನಾನು ಕೊಲ್ಲುವೆನೆಂಬುವರದು ಅದೆಂತಹ ಕಲಿತನ. ಇಲ್ಲಿ ಸಮಸ್ಯೆ ಸ್ವಲ್ಪ ಇದೆ. ಹೆಂಗೆ ಅಂದರೆ ಅದರೊಳಗೆ ಪ್ರತಿಬಿಂಬಿತವಾದ ಆನೆ ಬಂದು ಅದು ಯಾರನ್ನು ಮೂದಲಿಸ್ತತಿ ಅಂತ ಪ್ರಶ್ನೆ. ಆ ಸಾಲು ಹಂಗಿದೆಯಾ? ಇಲ್ಲ, ಅದು ಬೇರೆ ರೀತಿ ಇದೆ ನೋಡಿ. ಮೇಲಿನ ವಚನ ಸಾಲಿಗೆ ಡಾಕ್ಟರ್ ಕಲಬುರ್ಗಿಯವರ ಅರ್ಥವೂ ಕೂಡ ಅಸಮಂಜಸ. ವಚನದ ಯಾವ ಪದ ವಾಕ್ಯ ಭಾಗವು ಛಾಯಾಗಜದ ಅರ್ಥವನ್ನು ನೀಡ್ತಾ ಇಲ್ಲ. ಚಂದ್ರಕಾಂತ ಎಂಬ ಬೃಹತ್ ಪರ್ವತ ಇಲ್ಲಿ ಗಜಕ್ಕೆ ಕನ್ನಡಿಯೂ ಅಲ್ಲ. ಆ ಗಿರಿ ಎಂಬ ಕನ್ನಡಿಯಲ್ಲಿ ಆನೆಯು ಬಹುಶಃ ತನ್ನದೇ ಪ್ರತಿಬಿಂಬವನ್ನು ನೋಡಿ ಮೂದಲಿಸುವ ಅರ್ಥವು, ಅಥವಾ ಅದು ಬೇರೆಯವರನ್ನು ಮೂದಲಿಸ್ತಕ್ಕಂಥ, ಅದು ಯಾರನ್ನು ಮೂದಲಿಸ್ತತೆ ಅಂತ, ಅದನ್ನು ಶೂರ ಸೇನಾನಿ ಕೊಲ್ಲುವ ಮೂರ್ಖತನದ ಅರ್ಥವೂ ಕೂಡ ಇಲ್ಲಿ ಇಲ್ಲ. ಇಲ್ಲಿ ಹೊಮ್ಮುವ ಅರ್ಥ ಏನಂದರೆ ಚಂದ್ರಕಾಂತ ಪರ್ವತದ ಗಾತ್ರವನ್ನು ಲೆಕ್ಕಿಸದೆ, ಅಂದರೆ ಅದು ಭಾಳ ಬೃಹತ್ ಗಾತ್ರದ ಪರ್ವತ, ಅದನ್ನು ಲೆಕ್ಕಿಸದೆ ಅದರ ಬಳಿಗೆ ಬಂದಾನೆ ತಾನು ಆ ಗಿರಿಗೂ ಮಿಗಿಲು ಮೇಲು ಎಂಬ ಅಹಂಕಾರದಿಂದ ನೀನು ತೃಣಸಮಾನ ಎಂದು ಮೂದಲಿಸಿದಂತೆ, ಆ ಗಿರಿಗೆ ಮೂದಲಿಸಿದಂತೆ ಎಂಬ ವ್ಯಂಗ್ಯಾರ್ಥ ಈ ಸಾಲಿನಲ್ಲಿ ಸೂಚಿತ ಅನ್ನೋದು ಇದು ನನ್ನ ಗ್ರಹಿಕೆ. ಇದೇ ಸ್ಪಷ್ಟವಾದ ಅರ್ಥ ಅಂತ. ಅಂದರೆ ಇದು ಒಂದು ರೀತಿ ಬೆಟ್ಟಕ್ಕೆ ಬೊಗಳಿದಂತೆ ಅಂತ, ಈ ರೀತಿ. ಇನ್ನು 5ನೇ ಸಾಲು 6ನೇ ಸಾಲಿನಲ್ಲಿ ಆವಿಗೆಯಲೊದಗಿದ ಪುತ್ಥಳಿಯ ರೂಹಿನಂತೆ ಆಯಿತು ಕೂಡಲ ಸಂಗಮ ದೇವ ನಿನ್ನ ಹೆಸರಿಲ್ಲದ ಹೆಸರು. ಕಲಬುರ್ಗಿಯವರು ಏನಂತಾರೆ, ಹಾಗೆಯೇ ನನಗೆ, ಅಂದರೆ ಹಾಗೆಯೇ ನನಗೆ ಅಂದರೆ ಬ್ರಾಕೆಟಲ್ಲಿ ಇಟ್ಟರು, ಅಂದರೆ ನನಗೆ ಅಂದರೆ ಬಸವಣ್ಣನವರಿಗೆ, ಭಕ್ತನಿಗೆ. ಕೂಡಲ ಸಂಗಮ ದೇವ ಕುಂಬಾರನ ಆವಿಗೆಯಲ್ಲಿ ಆಕಾರ ಪಡೆದು ಕೈಗೆ ಬಾರದ ಗೊಂಬೆಯಂತಾಗಿದೆ. ಸಾಕಾರವೆಂದರೂ ನಿರಾಕಾರವಾಗಿರುವ ನಿಮ್ಮ ರೂಪು. ಇದು ವಚನದ ಒಟ್ಟು ಅರ್ಥ ಅಂತ ಇಲ್ಲಿಗೆ ಅದು ಕೊನೆ ಹೇಳಿದರು. ಇಲ್ಲಿ ಕಲಬುರ್ಗಿಯವರು ಕುಂಬಾರನ ಆವಿಗೆಯಲ್ಲಿ ಕರಗಿ ತನ್ನ ಮೂಲ ಲೋಹ ಗುಣ ಒಳಿದು ಶುದ್ಧ ಪುತ್ಥಳಿಯಾದ ಶಿವರೂಪವನ್ನು ಅವರು ಕಲ್ಪಿಸಿಕೊಳ್ಳಲ್ಲ. ಆದರೆ ಆಕಾರ ಪಡೆದು ನಿರಾಕಾರವಾಗಿ ಕೈಗೆ ಸಿಗದಂತಾದ ಶಿವರೂಪವನ್ನು ಇಲ್ಲಿ ಅವರು ಕಲ್ಪಿಸಿಕೊಂಡಿರುವರು. ಹಾಗೂ ಹೀಗೂ ತರ್ಕದ ಅಂತ್ಯಕ್ಕೆ ಈ ಅರ್ಥ ಸಮಂಜಸ ಎನಿಸಿತು. ಕೊನೆಗೆ ಲಾಸ್ಟಿಗೆ ಒಂದು ಸೂಚ್ಯಾರ್ಥ ನಾವು ಹೇಳ್ಕೊಳ್ಳುವಾಗ ಏನೋ ಇದು ಸಮಂಜಸ ಅನಿಸಿತು ಎಂದು ಸಮಾಧಾನ ಪಟ್ಟುಕೊಂಡರೂ ಕೂಡ ವಚನದ ಸಾಲು ಸಾಕಾರ ಒಳಿದು ನಿರಾಕಾರವಾಗಿರುವ ಶಿವರೂಪವನ್ನು ಸ್ಪಷ್ಟವಾಗಿ ಧ್ವನಿಸಿದಂತೆ ಅಲ್ಲಿ ಕಾಣಲ್ಲ. ಅಗ್ಗಿಷ್ಟಿಕೆಯಲ್ಲಿ ಕರಗಿದ ಲೋಹ ಪುತ್ಥಳಿಯಾಗಿದ್ದು ಸಾಕಾರವೇ. ಆದರೆ ಅಲ್ಲಿ ಮುಂದೊಂದು ಹೆಸರಿಲ್ಲದ ಹೆಸರು ಎಂಬ ಈ ದ್ವಂದ್ವ ಪದ ಬರ್ತದಲ್ಲ, ಅದು ರೂಹುವಿಲ್ಲದ ರೂಹು ಎಂಬ ಕಲ್ಪನೆಗೆ ಎಡೆ ಮಾಡಿಕೊಟ್ಟಿತ್ತಷ್ಟೆ. ಇದು ನನ್ನ ಊಹೆಯೂ ಹೌದು. ಇದನ್ನೇ ಡಾಕ್ಟರ್ ಕಲಬುರ್ಗಿಯವರು ಕೂಡ ಅಲ್ಲಿ ಕಲ್ಪಿಸಿಕೊಂಡಿದ್ದಾರೆ. ಈಗ ಅವರ ಒಟ್ಟು ವಚನಾರ್ಥದ ಸಾರವನ್ನು ನಾವು ನೋಡಬಹುದು. ಭಕ್ತನ ಮಾನಸಿಕ ತೊಳಲಾಟವನ್ನು ಪ್ರತಿನಿಧಿಸುವ ವಚನವಿದು. ಅವರು ಹೇಳ್ತಕ್ಕಂಥದ್ದು ಈ ವಚನ ಏನಿದೆ ಇದು ಭಕ್ತನ ಮಾನಸಿಕ ತೊಳಲಾಟವನ್ನು ಪ್ರತಿನಿಧಿಸ್ತಕ್ಕಂಥದ್ದು. ಊರ್ಧ್ವಮುಖಿಯಾದ ಜೀವ ಅಂದರೆ ಎತ್ತರಕ್ಕೆ, ಆಧ್ಯಾತ್ಮಕ್ಕೆ ಎತ್ತರಕ್ಕೆ ಇರುವಂಥ ಜೀವ, ಐಕ್ಯ ಶಿವನೊಂದಿಗೆ ನಾನು ಕೂಡಬೇಕು, ಐಕ್ಯವಾಗಬೇಕು ಅನ್ನುವಂಥ ಜೀವ, ಊರ್ಧ್ವಮುಖಿಯಾದ ಜೀವ ಜ್ಞಾನಾಜ್ಞಾನಗಳಲ್ಲಿ, ಅಂದರೆ ಜ್ಞಾನ ಮತ್ತು ಅಜ್ಞಾನಗಳಲ್ಲಿ ಸಿಲುಕಿಕೊಂಡು ನಡೆಸಿದ ಹೋರಾಟದ ಹುಸಿ ಸನ್ನಾಹ, ಹುಸಿ ಗೆಲುವು, ಕೊನೆಗೆ ಅಸಹಾಯಕತೆಗಳ ಭಾವ ಸಮುಚ್ಚಯವಿಲ್ಲಿದೆ. ನೋಡಿ, ಈ ನಿರ್ಣಯವನ್ನು ಈಗ ಮೊದಲೊಂದು ಬಾರಿ ಕೊಟ್ಟರೆ ಈಗ ಎರಡನೇ ಬಾರಿ. ಹೀಗಾಗಿ ಈ ವಚನ ಪ್ರಾರಂಭವಾಗುವುದೇ ಹೋರಾಟ ಪ್ರತಿಮೆಯಿಂದ. ಏಕಕಾಲಕ್ಕೆ ಕೋಟಿ ಕುದುರೆ, ಅವುಗಳ ಮೇಲೆ ಕೋಟಿ ಕೊಡೆ, ಅವುಗಳ ನೆರಳಲ್ಲಿ ಕೋಟಿ ರಾವತರು ವಚನ ವೇದಿಕೆಯ ಮೇಲೆ ಬರುವರಾದರೂ ಅವರಲ್ಲಿ ಕಾದುವರು 12 ಜನ ಮಾತ್ರ ಎಂದಾಗ ಇದು ಹಿರಿಯದ ವೀರನ ಇಲ್ಲದ ಸೊಬಗು ಎಂದು ಥಟ್ಟನೆ ಮನವರಿಕೆಯಾಗುತ್ತದೆ. ಮಾಯೆಯನ್ನು ಜಯಿಸಲು ವಿಜೃಂಭಿಸುವತ್ತ ಹೊರಟ ವ್ಯಕ್ತಿಯು ಇಂಥ ಶೂರ ಅಂದರೆ ಅವನು ಗೆಲ್ಲಲಾರದ ಶೂರ ಅಂತ. ಆ ಮಾಯೆಯನ್ನು ಅಥವಾ ಸಂಸಾರವನ್ನು ಅಥವಾ ಭವಬಂಧನವನ್ನು ಅದರ ವಿರುದ್ಧ ಹೋರಾಟ ಮಾಡೋಕ್ಕೆ ಹೋಗಿ ಸೋತವನು ಅಂತ ಅರ್ಥ ಇಲ್ಲಿ.
ಏಕಕಾಲಕ್ಕೆ ಕೋಟಿ ಕುದುರೆ, ಅವುಗಳ ಮೇಲೆ ಕೋಟಿ ಕೊಡೆ, ಅವುಗಳ ನೆರಳಲ್ಲಿ ಕೋಟಿ ರಾವತರು. ನೋಡಿ, ಈ ವಚನದ ಸಾಲಿನಲ್ಲಿ ಕುದುರೆ ಒಂದು, ಅದನ್ನೇರುವ ರಾವತ ಒಬ್ಬನೇ. ಆದರೆ ಕೊಡೆ ಎಂಬ ಪದ ಮೊದಲ ಸಾಲಿನಲ್ಲಿ ಸಂಖ್ಯಾವಾಚಕದಲ್ಲಿ ಬಂದಿದೆ ಅಂತ ನಾವು ಭಾವಿಸಿದರೆ ಅದು ಕೂಡ ಅಲ್ಲಿ ಏಕವಚನದಲ್ಲಿದೆ ಫಸ್ಟ್ ಲೈನ್ನಲ್ಲಿ. ಎರಡನೇ ಸಾಲಿನಲ್ಲಿ ಮಾತ್ರ ಕೋಟಿ ಎಂಬ ಪದದಿಂದ ಆ ಕೊಡೆ ಅನ್ನೋದು ಬಹುವಚನಾರ್ಥ ಪಡೆದುಕೊಳ್ತದೆ. ಆದರೆ ಕೋಟಿ ರಾವತರ ಅರ್ಥವಂತೂ ಇಲ್ಲಿ ಇಲ್ಲವೇ ಇಲ್ಲ. ಕೋಟಿ ರಾವತರು, ಅದರ ಕೋಟಿ ಕೊಡೆ, ಕೋಟಿ ರಾವತರು, ಕೋಟಿ ಕುದುರೆ ಆಯ್ತು. ಹಂಗಾದರೆ ಆ ಅರ್ಥ ಇಲ್ಲಿಲ್ಲ. ಆದ್ದರಿಂದ ಕಲಬುರ್ಗಿಯವರು ಕಟ್ಟಿಕೊಂಡ ಈ ಕೋಟಿ ಅರ್ಥವೇ ವಚನದ ಸಾಲಿಗೆ ಅಸಮಂಜಸ. ಯಾಕಂದರೆ ಕೋಟಿ ರಾವತರು ಅಂದರೆ ಕೋಟಿ ಕುದುರೆ, ಕೋಟಿ ಕೊಡೆ ಎಲ್ಲ ಆಯಿತು, ಕೋಟಿ ಕೋಟಿ ಅದಿಲ್ಲ ಇಲ್ಲಿ. ಮುಂದುವರೆದ ಅವರು ವಚನದ ಎರಡನೇ ವಾಕ್ಯ ಕುರಿತು ಹುಸಿ ಗೆಲುವಿನಿಂದ ವಿಜೃಂಭಿಸುವ ಕಲಿತನದ ಇನ್ನೊಂದು ಚಿತ್ರ ಅಂತ ಹೇಳ್ತಾರೆ ಅವರು. ಹುಸಿತನದ ಗೆಲುವಂತ ಯಾಕಂತಾರಂದ್ರೆ ಅದು ಅವ್ರ ಪ್ರಕಾರ ಆನೆ ಆ ಪರ್ವತದಲ್ಲಿ ಪ್ರತಿಬಿಂಬಿಸಲ್ಪಟ್ಟಂಥ ಆನೆ, ಅದು ಛಾಯಾಪಟದ ಆನೆ. ತಾನು ಗೆದ್ದೆನೆಂದು ಭಾವಿಸುವ ವೈರಿ ಗಜ ಇದು ನಿಜವಾದ್ದಲ್ಲ, ಚಂದ್ರಕಾಂತ ಶಿಲೆಯಲ್ಲಿ ಪ್ರತಿಬಿಂಬಿತವಾದದ್ದು. ಇಂಥದ್ದನ್ನು ಕೊಂದೆ ಅಂತ ವಿಜೃಂಭಿಸ್ತಕ್ಕಂಥದ್ದು ವ್ಯರ್ಥ ಹೊರಟ. ಯಾಕಂದ್ರೆ ಅದು ಪ್ರತಿಬಿಂಬ ನಿಜವಾದ ಆನೆ ಅಲ್ಲ, ಅದರ ವಿರುದ್ಧ ಹೋರಾಡಿ ಗೆಲ್ಲದಿನ್ನೆಲ್ಲಿದೆ ಅಂತ ಅವರ ಅರ್ಥ. ಅದು ಅಂದರೆ ಮಾಯೆ ಎಂಬ ವೈರಿಯನ್ನು ಜಯಿಸುವನೆಂಬ ಕೆಲವರ ಪ್ರಯತ್ನ ಇಲ್ಲಿ ಹುಸಿ ಹೋರಾಟ. ಅಂದರೆ ಈಗ ಭಕ್ತ ಅವನು ಐಕ್ಯ ಸ್ಥಾನ ಪಡಿಬೇಕಾದ್ರೆ, ಶಿವನೊಂದಿಗೆ ಒಂದಾಗಬೇಕಾದ್ರೆ ಮೊದಲು ಅವನು ಮಾಯೆಯನ್ನು ಗೆಲ್ಲಬೇಕು. ಸಂಸಾರವೆಂಬ ಮಾಯೆ ಭವಬಂಧನವನ್ನು ಅವನು ಮೀರಬೇಕು, ಜಯಿಸಬೇಕು. ಜಯಿಸದೆ ಅವನಿಗೆ ಮುಕ್ತಿ ಐಕ್ಯ ಸಾಧ್ಯವಿಲ್ಲ. ಆದರೆ ಆ ಹೋರಾಟ ಹುಸಿ, ಆ ಪ್ರಯತ್ನವೇ ಹುಸಿ ಅನ್ನೋದು ಈ ವಚನದ ಆಶಯ ಅಂತ ಇವರು ನಿರ್ಣಯ. ಇಂಥ ಹುಸಿ ಶೌರ್ಯ, ಹುಸಿ ಗೆಲುವುಗಳಿಗೆ ತಾವು ಅಂದರೆ ಜೀವನು ಇನ್ನೂ ನೆಲೆಯಾಗಿರುವ ಕಾರಣ ಕೂಡಲ ಸಂಗಯ್ಯನ ನಿರಾಕಾರ ಸಾಕಾರತ್ವವು ಆವಿಗೆಯೊಳಗಿದ ಪುತ್ಥಳಿಯ ರೂಹಿನಂತೆ ಕಣ್ಣಿಗೆ ಕಂಡರೂ ಕೈಗೆ ನಿಲುಕದಂತಾಗಿದೆ. ಅಂದರೆ ಇವನು ಈ ಕಡೆ ಸಂಸಾರವನ್ನು ಗೆದ್ದಿಲ್ಲ, ಸಂಸಾರವನ್ನು ಗೆಲ್ಲೋದ್ರಲ್ಲಿ ಅವನು ಸೋತದಾನೆ, ಅದರ ತೊಳಲಾಟದಲ್ಲಿದ್ದಾನೆ. ಅದಕ್ಕೆ ಆವಿಗೆಯಲ್ಲಿ ಶಿವನ ರೂಪ ಏನಾಗಿದೆ, ಆವಿಗೆಯೊಳಗಿದೆ ಪುತ್ಥಳಿಯಂತೆ, ಅದು ಈ ಕಡೆ ಸಾಕಾರ ಅಲ್ಲ, ಆ ಕಡೆ ನಿರಾಕಾರ ಅಲ್ಲ, ಕೈಗೆ ಸಿಗದಂಗಾಗಿದೆ ಅಂತ ಈ ಅರ್ಥವನ್ನು ಕಟ್ಟಿಕೊಡ್ತಾರೆ. ಇಲ್ಲಿ ನಾವು ಒಂದು ತರ್ಕಕ್ಕೆ ಈ ವಚನದ ಸಾಲುಗಳನ್ನು ಹೊಂದಿಸಿ ಅರ್ಥ ಮಾಡೋಣ. ಚಂದ್ರಕಾಂತದ ಗಿರಿಯ ಬಂದು ಗಜ ಮೂದಲಿಸೆ, ಅಂದರೆ ಗಿರಿಗೆ ಬಂದು ಗಜ ಮೂದಲಿಸಿ ಅಥವಾ ಚಂದ್ರಕಾಂತದ ಗಿರಿಯ ಒಂದು ಗಜ ಮೂದಲಿಸಿ ಅಂತ ಓದಿಕೊಳ್ಳಬಹುದು. ಅಥವಾ ಅದಿದ್ದಂಗಿದ್ರೂ ಏನು ಪ್ರಾಬ್ಲಮ್ ಇಲ್ಲ. ಯಾವುದೇ ಪ್ರಸಂಗದಲ್ಲಿಯೂ ಚಂದ್ರಕಾಂತದ ಶಿಲೆ ಗಜಕ್ಕೆ ಕನ್ನಡಿಯಂತೂ ಅಲ್ಲವೇ ಅಲ್ಲ. ಅದು ಗಾತ್ರದಲ್ಲಿ ಗಜಕ್ಕಿಂತ 1000 ಕೋಟಿ ಪಟ್ಟು ದೊಡ್ಡದಿದ್ದರೂ ನೀನು ಯಕಶ್ಚಿತ ತೃಣಸಮಾನ. ಯಾಕಂದರೆ ಗಜ ಸಣ್ಣದು, ಪರ್ವತ ದೊಡ್ಡದು. ಅಂಥ ದೊಡ್ಡ ಪರ್ವತದ ಮುಂದೆ ನಿಂತು ತಾನು ಸಣ್ಣವನಾಗಿದ್ದರೂ ಕೂಡ ನೀನು ಯಕಶ್ಚಿತ ತೃಣಸಮಾನ ಎಂದು ಗಿರಿಗಿಂತ ಎಷ್ಟೋ ಕಿರಿದಾಗಿದ್ದರೂ ತಾನೇ ಬೃಹತ್ ಎಂಬ ಜಂಬ ಮದ ಅಜ್ಞಾನ ತುಂಬಿದ ಆನೆಯಿಂದ ಮೂದಲಿಸಲ್ಪಡುವಂಥದ್ದು ಆ ಗಿರಿಯದು. ಅದರಿಂದ ಗಿರಿಯನ್ನು ಕರಿ ಗೆಲ್ಲುವುದೆಂಬ ಅರ್ಥ ಇಲ್ಲಿ ಬರಬೇಕಾದ್ರೆ, ಆ ದೊಡ್ಡ ಗಿರಿಯನ್ನು ಈ ಕರಿ ಆನೆ ಗೆಲ್ತತಿ ಅನ್ನೋದು ಅರ್ಥ ಬರಬೇಕಾದ್ರೆ, ಕರಿಯು ಕನ್ನಡಿಯೋಳಡಗಿದಂತೆ ನೀ ಎನ್ನೊಳಡಗಿದೆ ಕೂಡಲ ಸಂಗಮದೇವ ಎಂಬ ಸಾಲಿನ ನೆರಳಲ್ಲಿ ಆತ್ಮವೆಂಬ ಕನ್ನಡಿಯಲ್ಲಿ ಶಿವನೆಂಬ ಕರಿ ಅಡಗಿದ ಅರ್ಥವನ್ನು ನಾವು ಇಲ್ಲಿ ಸ್ಮರಿಸ್ಕೋಬಹುದು. ಆದರೂ ಕೊನೆಗೆ ಆನೆಗೆ ಗೆದ್ದೆನೆಂಬ ಅಹಂಕಾರವಿದೆ ಎಂಬುದಕ್ಕಿಂತ ನಾನು ನಿನಗಿಂತ ಬೃಹತ್ ಎಂಬ ಅಹಂಕಾರ ಮದದ ಅರ್ಥವನ್ನು ಮೂದಲಿಸೆ ಪದದಿಂದ ತಿಳಿಯುವುದೇ ಹೆಚ್ಚು ಸಮಂಜಸ ಇಲ್ಲಿ. ಯಾಕಂದರೆ ಅಲ್ಲಿ ಗಿರಿಯನ್ನು ಕರಿ ಗೆಲ್ಲುವುದೆಂಬ ಅರ್ಥ ಅಲ್ಲಿ ಬರಬೇಕಾದ್ರೆ ಆತ್ಮವೆಂಬ ಕನ್ನಡಿಯಲ್ಲಿ ಶಿವನೆಂಬ ಕರಿ ಅಡಗಿದ ಅರ್ಥವನ್ನು ನಾವಿಲ್ಲಿ ಸ್ವಲ್ಪ ಅದನ್ನು ಜ್ಞಾಪಕ ಮಾಡ್ಕೋಬೇಕು. ಆದರೂ ಸಹಿತ ಆನೆಗೆ ಗೆದ್ದೆನೆಂಬ ಅಹಂಕಾರವಿದೆ, ನಾನು ಗೆದ್ಬಿಟ್ಟೆ ಅಂದರೆ ಗಿರಿ ಎದುರು ನಾನು ಗೆದ್ಬಿಟ್ಟೆ ಅನ್ನೋ ಅಹಂಕಾರ ಐತಿ ಅಂತ ತಿಳ್ಕೊಳ್ಳೋದಕ್ಕಿಂತ ನಾನು ನಿನಗಿಂತ ಬೃಹತ್ ಅಂದರೆ ಬಹಳ ದೊಡ್ಡವನು ಎಂಬ ಅಹಂಕಾರ ಅಥವಾ ಅಂಥದೊಂದು ಮದ ಅಲ್ಲಿದೆ ಅನ್ನೋದನ್ನು ನಾವು ಮೂದಲಿಸೆ ಪದದಿಂದ ತಿಳಿಯೋದು ಹೆಚ್ಚು ಸಮಂಜಸ. ಇಂಥ ಮದಗಜವನ್ನು ಅರಿದು ಅಂದರೆ ಅದನ್ನು ಕತ್ತರಿಸಿ ಕೊಲುವಡೆ ರಿಪುಗಳ ಅಂದರೆ ಆ ವೈರಿಗಳ ಅಂದರೆ ಆ ಆನೆಯನ್ನು ಕೊಲ್ತಕ್ಕಂಥ ವೈರಿಗಳ ಕಲಿತನ
ಅಂದರೆ ಸಾಹಸ, ಅವರ ಶೂರತನ ಅದೆಷ್ಟು ನೋಡ. ಈ ರೀತಿ ಒಂದು ಉದ್ಗಾರವಾದ ಅರ್ಥ ಇಲ್ಲಿ ಬರ್ತದೆ. ಇಲ್ಲಿ ಮದಗಜದ ವೈರಿಗಳೆಂದರೆ ಶಿವಜ್ಞಾನ ಭರಿತ ಕರ್ಣಗಳೇ ಆದವು ನನ್ನ ಪ್ರಕಾರ. ಯಾಕಂದರೆ ಶಿವಜ್ಞಾನದ ಹಸಿವು ಯಾರಿದೆ ಅವರೇ ಆ ಮದಗಜಕ್ಕೆ ವೈರಿಗಳವರು. ಆ ಮದವನ್ನು ಕೊಲ್ಲದೆ ಇವರಿಗೆ ಶಿವಜ್ಞಾನ ಪಡೀಲಿಕ್ಕೆ ಸಾಧ್ಯವಿಲ್ಲ. ಅದನ್ನು ಕೊಲ್ಲಬೇಕು, ಅದರ ವಿರುದ್ಧ ಹೋರಾಟ ಮಾಡಬೇಕು. ಆವಿಗೆಯಲೊದಗಿದ ಪುತ್ಥಳಿಯ ರೂಹುವಿನ ಬಗ್ಗೆ ಅವರು ಬರಿತಾ, ಕಲಬುರ್ಗಿಯವರು ವೀರಶೈವದಲ್ಲಿ ಅಂದರೆ ಇವತ್ತು ಲಿಂಗಾಯತದಲ್ಲಿ ದೇವರು ದೇವಾಲಯದಲ್ಲಿಲ್ಲ, ದೇಹ ದೇವಾಲಯದಲ್ಲಿದ್ದಾನೆ ಎನ್ನುವ ಅವರು ಆವಿಗೆ ಅಂದರೆ ದೇಹವೆಂಬ ಆವಿಗೆ. ಅದರ ಕಿಚ್ಚು ಎಂದರೆ ಸಂಸಾರ ಹೇ ಸ್ಥಳದ ಭಕ್ತನ ದೈವೀ ಹಂಬಲದ ಕಿಚ್ಚು. ಈ ದೈವೀ ಹಂಬಲದ ಕಿಚ್ಚಿನಿಂದ ಭಕ್ತನ ಮನಸ್ಸಿನ ಕಳವಳ, ಕಿಚ್ಚುಗಳು, ಕಾಳಿಕೆಗಳೆಲ್ಲ ಸುಟ್ಟು ಅಂದರೆ ಭಸ್ಮವಾಗಿ ಒಳಗೆ ದೈವತ್ವದ ರೂಹು ಪಡೆಯುತ್ತಿರುವ ಚಿತ್ರವನ್ನು, ಅಂದರೆ ಅಂತರಂಗದೊಳಗೆ ಆ ಶಿವನ ಸಾಕ್ಷಾತ್ಕಾರ ಆಗಿರತಕ್ಕಂಥ ಚಿತ್ರವನ್ನು ಕಣ್ಣಿಗೆ ಹಿಡಿಯುತ್ತದೆ. ಹೀಗೆ ದೇವರ ನಾಮ ಸ್ಪಷ್ಟ ಅಸ್ಪಷ್ಟವಾಗಿ ಅಂದರೆ ಸ್ಪಷ್ಟಾಸ್ಪಷ್ಟವಾಗಿ, ರೂಹು ಲಭ್ಯ ಅಲಭ್ಯವಾಗಿ ಅಂದರೆ ಲಭ್ಯಾಲಭ್ಯವಾಗಿ ಇರುವ ಕಾರಣ, ಅಂದರೆ ಅಂಥ ದ್ವಂದ್ವ ಸ್ಥಿತಿಯಲ್ಲಿ ಇರುವ ಕಾರಣ ಭಕ್ತನು ಸಂಸಾರ ಬಂಧನ ದೈವಿ ಆಕರ್ಷಣೆಗಳ ಮಧ್ಯೆ ತೊಳಲಾಡ್ತಾ ಇದ್ದು ತನ್ನ ಅಂದರೆ ಆ ಭಕ್ತನ ಪ್ರಯತ್ನವೆಲ್ಲ ಕೊಡೆಕೋಟಿ ಶೂರರು ಹನ್ನಿಬ್ಬರು ಎಂಬಂತೆ ಹಾಸ್ಯಾಸ್ಪದವಾಗಿದೆ. ಚಂದ್ರಕಾಂತ ಗಿರಿ ಗಜವನ್ನ ಗೆದ್ದೆನೆಂಬಂತೆ ವ್ಯರ್ಥವಾಗುತ್ತಲಿದೆ ಎಂದು ಕೂಡಲ ಸಂಗಯ್ಯನಲ್ಲಿ ಮರೆಯಿಡುತ್ತಲಿದ್ದಾನೆ. ಇಲ್ಲಿ ಕೋಟಿ ಕೊಡೆಗಳ ಸೂಚ್ಯಾರ್ಥವನ್ನು ಕಲಬುರ್ಗಿಯವರು ಸ್ಪಷ್ಟಪಡಿಸಿಲ್ಲ. ಕೋಟಿ ಕೊಡೆಗಳ ಅರ್ಥ ಏನು ಅಂತ. ಆದರೂ ಅದು ಆ ಕೋಟಿ ಕೊಡೆ ಗಜದ ಪಂಕ್ತಿಗೆ ಸೇರಿರ್ತಕ್ಕಂಥದ್ದು. ಈಗ ಕಲಬುರ್ಗಿಯವರ ಅರ್ಥದ ಒಂದು ಸಂಕ್ಷಿಪ್ತ ಸಾರ ಏನಪ್ಪ ಅಂದರೆ, ಭಕ್ತನ ದೇಹ ದೇಗುಲವೆಂಬ ಆವಿಗೆಯಲ್ಲಿ ದೈವೀ ಹಂಬಲದ ಕಿಚ್ಚು ಹೊತ್ತಿದೆ. ಅದು ಅವನ ಕಳವಳ ಕಾಳಿಕೆಗಳೆಲ್ಲವನ್ನು ಸುಟ್ಟು ಒಳಗೆ ದೈವತ್ವದ ರೂಹುವಿನ ಸಾಕ್ಷಾತ್ಕಾರವಾಗುತ್ತದೆ. ಆದರೆ ಇದು ಸಾಕಾರ ನಿರಾಕಾರಗಳೆರಡರ, ಸ್ಪಷ್ಟಾಸ್ಪಷ್ಟ ಲಭ್ಯಾಲಭ್ಯಗಳೆರಡರ ದ್ವಂದ್ವ ಲಕ್ಷಣದ್ದು. ಈ ಕಾರಣಕ್ಕೆ ಭಕ್ತನು ಒಂದು ಕಡೆ ಸಂಸಾರ ಬಂಧನ, ಇನ್ನೊಂದು ಕಡೆ ದೈವಿ ಶಕ್ತಿಯ ಸೆಳೆತ, ಈ ಎರಡರ ಮಧ್ಯೆ ತೊಳಲಾಡುತ್ತಿರುವನು. ಆದ್ದರಿಂದ ಅವನ ಆಧ್ಯಾತ್ಮಿಕ ಸಮರವು ವ್ಯರ್ಥ, ಕೊಡೆ ಕೋಟಿ ಶೂರರ ಹನ್ನಿಬ್ಬರು ಎಂಬಂತೆ ಚಂದ್ರಕಾಂತದ ಗಿರಿಯ ಗೆದ್ದೆನೆಂದು ಭ್ರಮಿಸಿದಂತೆ ಅಂತ. ಇಲ್ಲಿ ಪ್ರಶ್ನೆ ಏನಂದರೆ, ಕಲಬುರ್ಗಿಯವರ ಅರ್ಥದಲ್ಲಿ ಭಕ್ತನಿಗೆ ಸಾಕ್ಷಾತ್ಕಾರಗೊಂಡ ದೈವ ಸ್ವರೂಪವು ಸಾಕಾರ ನಿರಾಕಾರಗಳ ದ್ವಂದ್ವ ಲಕ್ಷಣದ್ದು ಸರಿ. ಆದರೆ ಈ ದ್ವಂದ್ವ ಲಕ್ಷಣವೇ ಭಕ್ತನ ತೊಳಲಾಟ ಇಬ್ಬಂದಿತನ ಎರಡರ ನಡುವಿನ ಆಕರ್ಷಣೆ ವಿಕರ್ಷಣೆಗೆ ಹೇಗೆ ಕಾರಣವಾದೀತು? ಇದನ್ನು ಉಲ್ಟಾ ಹೇಳ್ಬೇಕನ್ನಿಸ್ತದೆ. ಅವರ ಅರ್ಥಕ್ಕೆ ಅದು ಸಮಂಜಸ ಆಗಬೇಕಾದ್ರೆ ಭಕ್ತನ ತೊಳಲಾಟಗಳು, ಭಕ್ತನ ಸೋಲು ಅಂದರೆ ಸಂಸಾರವನ್ನು ಗೆಲ್ಲಲು ಇರುವಂಥ ಅವನ ಅಸಹಾಯಕತೆ ಏನಿದೆಯಲ್ಲ, ಆ ಕಥೆಯ ಕಾರಣಕ್ಕಾಗಿಯೇ ಅಲ್ಲಿ ಶಿವ ಆ ದ್ವಂದ್ವದಲ್ಲಿ ಕಾಣ್ತಾ ಇದ್ದಾನೆ ಅಂತ ಹಿಂಗೆ ಅದನ್ನು ಹೇಳಬಹುದೇನು. ಇರಲಿ, ಈಗ ನಾವು ಕಲಬುರ್ಗಿಯವರ ಈ ಒಟ್ಟು ಅರ್ಥವನ್ನು ನನ್ನ ಅರ್ಥಕ್ಕೆ ನಾನು ಒಂದು ಹೋಲಿಸುವ ಮತ್ತು ಈ ವಚನದ ಅರ್ಥವನ್ನು ನನ್ನ ದೃಷ್ಟಿಯಲ್ಲಿ ಸ್ಪಷ್ಟಪಡಿಸುವ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಈ ವಚನ ರೂಪಕದಂತೆ ಒಂದು ಯುದ್ಧ ಸನ್ನಿವೇಶವನ್ನೇ ಕಣ್ಮುಂದೆ ನಿಲ್ಲಿಸುತ್ತದೆ. ಇದು ನಾನು ಮೊದಲು ಸ್ಪಷ್ಟಪಡಿಸ್ತಕ್ಕಂಥದ್ದು. ಈ ರೂಪಕದ ಸೂಚ್ಯಾರ್ಥವನ್ನು ವಿವರಿಸಿಕೊಳ್ಳುವ ಮುನ್ನ ಮೊದಲಿಗೆ ಈ ವಚನದ 3 ಪ್ರತಿಮಾವಳಿಗಳ ವಾಚ್ಯಾರ್ಥವನ್ನು ನಾವು ಸ್ಪಷ್ಟಪಡಿಸಬೇಕು. ಚಿತ್ರಾವಳಿ ಮೊದಲ 2 ಸಾಲುಗಳು ಬಹುಶಃ ಸೇನಾನಿಗಳಿಗೆ ಕುದುರೆ ಸವಾರಿ ಮಾಡುವ ಧೈರ್ಯ ಸಾಹಸ ಕಲಿಸಲಿಕ್ಕೋಸ್ಕರ ಕುದುರೆಯ ಮೇಲೆ ಕೂಡಿಸಿ ಕುದುರೆಗೆ ಕೊಡೆಯನ್ನು ಹಿಡಿದು ಅಂದರೆ ಬೆದರಿಸಿ ಓಡಿಸುವ ಪದ್ಧತಿ ಈ ಸಮರ ಸೇನಾನಿಗಳನ್ನು ಟ್ರೈನಿಂಗ್ ಕೊಡ್ತಕ್ಕಂಥದ್ರಲ್ಲಿ ಇರಬಹುದಾದ. ಕೊಡೆ ಹಿಡಿದರೆ ಕುದುರೆಗಳು ಬೆದರದೇ ಇರ್ತವೆ, ಎತ್ತುಗಳು ಬೆದರದಿಲ್ವೇ? ಹಾಗೆ ಅಂಥ ಸೇನಾನಿ ಮೇಲೆ ಕುಂದಿರಿಸಿ ಕೊಡೆ ಹಿಡಿದ ಮೇಲೆ ಕುದುರೆ ಬೆದರಿಬಿಡ್ತೈತಿ. ಸೇನಾನಿ ಕೂತಿದ್ದಾನೆ, ಬೆಚ್ಚಿದ ಕುದುರೆ ಈಗ ಎತ್ತಬೇಕಾತ್ತ ನಾಗಾಲೋಟ ಕುಪ್ಪಳಿಸ್ತಾ ಹೊರಟು ಬಿಡ್ತೈತಿ. ಹಾಗೆ ಅದು ಎತ್ತಬೇಕಾತ್ತ ಓಡಿದಾಗಲೂ ಕೂಡ ಇವನು ಮಾತ್ರ ಸದೃಢವಾಗಿ ಕುದುರೆಯ ಲಗಾಮ ಹಿಡ್ಕೊಂಡು ಕೂತಿರ್ಬೇಕು. ಈಗ ಕುದುರೆ ಏನು, ಕೊಡೆ ಏನು, ಆಮೇಲೆ ನೋಡೋಣ. ದೃಢವುಳ್ಳ ಸೇನಾನಿ
ಕುದುರೆ ಏರಿದ್ದಾನೆ. ಹೆದರಿಸುವ ಕೊಡೆಗಳು ನೋಡ್ರಿ, ಸೇನಾನಿ ಒಬ್ಬನದಾನ, ಅವನನ್ನು ಹೆದರಿಸ್ತಕ್ಕಂಥ ಕೊಡೆಗಳು ಮಾತ್ರ ಕೋಟಿ ಕೋಟಿ ಅದಾವು. ನಮಗಲ್ಲ ಅದರ ಸೂಚ್ಯಾರ್ಥ ಅರ್ಥ ಆಗ್ಬಿಡ್ತೈತಿ. ಇಲ್ಲಿ ಸೇನಾನಿ ಒಬ್ಬನು, ಆದ್ರೆ ಅವನನ್ನು ಹೆದರಿಸ್ತಕ್ಕಂಥ ಇವನು ಸಾಧಕ, ಇವನು ಸೇನಾನಿ, ಆದ್ರೆ ಆ ಸಾಧಕನಿಗೆ ವಿಘ್ನಗಳು ಕೋಟಿ ಕೋಟಿ ಅದಾವೆ. ಆದರೆ ಶೂರ ರಾವತರು ಮಾತ್ರ ಇಂಥ ಸನ್ನಿವೇಶದಲ್ಲಿ ಅದನ್ನು ಗೆಲ್ದಕ್ಕಂಥ ಶೂರ ರಾವತರು ಮಾತ್ರ ಕೇವಲ ಸ್ವಲ್ಪ ಜನ, ಬೆರಳೆಣಿಕೆ ಅಷ್ಟು ಜನ, ಅದನ್ನು 12 ಅಂತ ಸಂಖ್ಯೆಯಲ್ಲಿ ಹೇಳ್ತಾರೆ. ಈ ಚಿತ್ರವನ್ನು ಮೊದಲೆರಡು ಸಾಲುಗಳು ನಮ್ಗೆ ಕಟ್ಟಿಕೊಡ್ತವೆ. ಇನ್ನು ಎರಡನೇ ಚಿತ್ರಾವಳಿ, ಚಂದ್ರಕಾಂತದ ಗಿರಿ ಬಹಳ ಗಟ್ಟಿಯಾದುದು ಮತ್ತು ಬೃಹದಾಕಾರವಾದುದು. ಇದು ನನ್ನ ಅರ್ಥ, ನಾನು ಅದನ್ನು ಕನ್ನಡಿ ಅಂತ ಕಲ್ಪಿಸಲ್ಲ. ಗಟ್ಟಿಯಾದ್ದು, ಭಾಳ ಸ್ಟೆಬಲ್ ಆಗಿರ್ತಕ್ಕಂಥದ್ದು, ಸ್ಟೀಡಿಯಾಗಿರ್ತಕ್ಕಂಥದ್ದು ಮತ್ತು ಬಹಳ ದೊಡ್ಡದು, ಹ್ಯೂಸ್ ಆಗಿರ್ತಕ್ಕಂಥದ್ದು. ಆ ಗಿರಿಯ ಬಳಿ ಬಂದ ಆನೆ, ಅಂದರೆ ಅಂಥ ದೊಡ್ಡ ಬೃಹದಾಕಾರದ ಗಿರಿಯ ಬಳಿ ಬಂದ ಆನೆ ಆ ಗಿರಿಯನ್ನೇ ಮೂದಲಿಸ್ತಕ್ಕಂಥದ್ದು ಹಾಸ್ಯಾಸ್ಪದ. ನೀನು ತೃಣಸಮಾನ ಅಂತ ಹೇಳಿ, ಅಂದರೆ ಇದು ಅಂಥ ಕೊಬ್ಬಿದ ಮದವೇರಿದ ಆನೆ. ಅದನ್ನು ಕತ್ತರಿಸಿ ಕೊಂದು, ಅಂದರೆ ಆ ಮದಗಜವನ್ನು ಕೊಂದು ಜಯ ಸಾಧಿಸ್ತಾರಲ್ಲ ಆ ರಿಪುಗಳು, ಆ ವೈರಿಗಳು, ಅವರ ಕಲಿತನ, ಅವರ ಶೂರತನ, ಅವರ ಶಕ್ತಿ ಸಾಮರ್ಥ್ಯ ಅಂತದ್ದು ನೋಡ. ಇನ್ನು ಚಿತ್ರವಳಿ 3, ಕೊನೆಯ ಚಿತ್ರ. ಆವಿಗೆ ಅಂದರೆ ಕುಲುಮೆ ಅಥವಾ ಅಗ್ಗಿಷ್ಟಿಕೆ, ಕಮ್ಮಾರನ ಕುಲುಮೆ. ಅದರೊಳಗಿದ ಪುತ್ಥಳಿಯ ರೂಹಿನಂತಾಯಿತು ಕೂಡಲ ಸಂಗಮ ದೇವನ ಹೆಸರಿಲ್ಲದ ಹೆಸರು. ಈಗ ಸೂಚ್ಯಾರ್ಥ ವಿವರಣೆ ಮತ್ತು ನಿರ್ಣಯ ಏಕಕಾಲಕ್ಕೆ ಮಾಡಬಹುದು. ಮೊದಲೆರಡು ಚಿತ್ರಗಳ ಕ್ರಿಯೆಯ ಪರಿಣಾಮವೇ ಕೊನೆಯ ಸಾಲಿನ ಚಿತ್ರ. ಇದು ಬಸವಣ್ಣನವರ ಆಧ್ಯಾತ್ಮಿಕ ಪರಿವರ್ತನೆಯನ್ನು ನಿರೂಪಿಸುತ್ತಿದೆ. ಈ ವಚನ ಆಧ್ಯಾತ್ಮಿಕ ಪರಿವರ್ತನೆಯನ್ನು ನಿರೂಪಿಸುತ್ತಿದೆ ಮತ್ತು ಭಕ್ತನ ಗೆಲುವನ್ನು ಸೂಚಿಸುತ್ತಿದೆ, ಸೋಲನ್ನಲ್ಲ. ಇದು ಭಕ್ತನಾಗಬೇಕಾದವನಲ್ಲಿ ಕೊಡೆ ಹಿಡಿದ ಮೇಲೂ ಕುದುರೆಯ ಮೇಲೆ ಗಟ್ಟಿಯಾಗಿ ಕುಳಿತ ರಾವುತನಂತಹ ಎದೆಗಾರಿಕೆ ಅವನಿಗೆ ಇರಬೇಕು. ಕೊಡೆ ಎಂಬುದು ಭವಭೂತ, ಸಂಸಾರ, ಮಾಯೆ, ಹೀಗಂತ ನಾವು ತಿಳ್ಕೋಬಹುದು. ಕುದುರೆ ಎಂಬುದು ಐಂದ್ರಿಕ ಸಂಸಾರದ ಸೆಳೆತ, ಅದು ಎತ್ತಬೇಕಾದಾಗ ನಮ್ಮನ್ನು ಎಳ್ಕೊಂಡು ಹೋಗ್ತಕ್ಕಂಥದ್ದು. ಇಲ್ಲಿ ರಾವುತನೇ ಭಕ್ತ. ಅದೇ ರೀತಿ ಸಂಸಾರ ಭವತ್ವವು ಆನೆಯಂತೆ ಬಂದರೂ ಕೂಡ, ಅಂದರೆ ಅರಿಷಡ್ವರ್ಗಾದಿ, ಐಂದ್ರಿಕ ಆಕರ್ಷಣೆ, ಅಜ್ಞಾನವೆಂಬ ಮದ, ಇವೆಲ್ಲವೂ ಆನೆಯಿಂದ ಸೂಚಿಸಲ್ಪಡ್ತವೆ. ಇವೆಲ್ಲ ಬಂದರೂ ಕೂಡ ಭಕ್ತನಾಗಬೇಕಾದವನು ಚಂದ್ರಕಾಂತ ಶಿಲಾಪರ್ವತದಷ್ಟು ಸದೃಢವಾಗಿರ್ಬೇಕು ಅವನು. ನೋಡಿ, ಹಿಂಗೆ ಚಂದ್ರಕಾಂತ ಶಿಲಾಪರ್ವತ ಒಬ್ಬ ಭಕ್ತನ ಸದೃಢತೆಗೆ ಸಂಕೇತವಾಗ್ತದೆ. ಅದು ಸದೃಢವಾಗಿರಬೇಕು. ಆನೆ ಅಜ್ಞಾನ, ಅಂಧಕಾರ, ಮದಗಳ ತನುಗುಣಗಳ ಸಂಕೇತ. ಚಂದ್ರಕಾಂತ ಶಿಲೆಯು ಅಂತರಂಗ ಬಹಿರಂಗ ಶುದ್ಧತ್ವದ ಸಂಕೇತವೂ ಇಲ್ಲಿ ಆಗಬಹುದು. ತನ್ನ ಇಚ್ಛಾಬಲದಿಂದ ಆ ಮದಗಜಕ್ಕೆ ರಿಪುವೈರಿಯಾಗಿ ಅದನ್ನು ಗೆಲ್ಲಬೇಕು, ಅದನ್ನು ಕೊಲ್ಲಬೇಕು. ಆಗ ಆ ಶಿವನ ದರ್ಶನವಾಗುತ್ತದೆ. ಆ ದರ್ಶನ ಭಾಗ್ಯದಿಂದ ಭಕ್ತನು ಆವಿಗೆಯೊಳಗಿದ ಪುತ್ಥಳಿಯ ಆಕೃತಿಯನ್ನು ತಾಳೆ, ಅಂದರೆ ಭಕ್ತ ಸ್ವತಃ ಭಕ್ತನೇ ಅಲ್ಲಿ ಕರಗ್ತಾನವನು, ಕರಗಿ ಆವಿಗೆಯೊಳು ಕರಗಿದ ಪುತ್ಥಳಿಯ ಆಕೃತಿಯನ್ನು ತಾಳಿ ತಾನೇ ಆ ದೇವರಾಗುತ್ತಾನೆ. ಅಥವಾ ಅವನ ದೇಹವೆಂಬ ಆವಿಗೆಯೊಳಗೆ ಹುಟ್ಟಿದ ಶಿವಜ್ಞಾನವು ಹೊತ್ತಿಸಿದ ದೈವ ಸಾಕ್ಷಾತ್ಕಾರದ ಹಂಬಲದ ಕಿಚ್ಚು ಅವನೊಳಗಿನ ತನುಮನಾದಿ ಗುಣಗಳನ್ನು ಸುಟ್ಟು ಹಾಕಿ, ಈಗ ದೇಹ ಅನ್ನೋದು ಆವಿಗೆ, ಅದು ಅಗ್ಗಿಷ್ಟಿಕೆ, ಅದರೊಳಗೆ ಕಿಚ್ಚು ಹುಟ್ಟುತ್ತದಲ್ಲ, ಅದು ಶಿವಜ್ಞಾನ. ಅದು ಆ ಶಿವಜ್ಞಾನ ಅಂದರೆ ನಾನು ಶಿವ ಅಭಿನ್ನ ಅನ್ನುವಂಥ ಜ್ಞಾನ. ಅದು ಆ ಶಿವಜ್ಞಾನ ಹೊತ್ತಿಸಿರ್ತಕ್ಕಂಥ ದೈವ ಸಾಕ್ಷಾತ್ಕಾರದ ಹಂಬಲದ ಕಿಚ್ಚು. ಅವನೊಳಗಿನ ತನುಮನಾದಿ ಗುಣಗಳನ್ನು ಸುಡ್ತದೆ, ಅದು ಭಸ್ಮ ಮಾಡ್ತದೆ. ತನ್ನದೇ ಜೀವಾತ್ಮನನ್ನು ಆಧ್ಯಾತ್ಮಿಕ ಹಸಿವೆಂಬ ಕಿಚ್ಚಿನಿಂದ ಕರಗಿಸ್ತದೆ. ಅದು ಆ ಜೀವವನ್ನು, ಅವನೊಳಗಿರುವ ಜೀವವನ್ನು, ಆತ್ಮವನ್ನು ಕರಗಿಸ್ತದೆ. ಅದು ಕರಗಿಸಿ ಅದನ್ನೇ ಸಾಕಾರ, ನಿರಾಕಾರ, ಸಗುಣ, ನಿರ್ಗುಣಗಳೆರಡರ ದ್ವಂದ್ವದ ಶಿವತ್ವವನ್ನಾಗಿ ಅದು ಪರಿವರ್ತಿಸುವುದು. ಯಾಕಂದರೆ ಶಿವ ಈಗ ಭಕ್ತ ದೇಹಿಕನಾಗಿ ಒಳಗಿದ್ದಾಗ ಇವನಿಗೆ ದೇಹ ತನುಗುಣಗಳು ಇರ್ತವೆ. ಒಳಗಡೆ ಅಂತರಂಗದಲ್ಲಿ ಆ ಗುಹೆಯಲ್ಲಿ ಶಿವ ನೆಲೆಸಿರ್ತಾನೆ. ಶಿವನು ಸಾಕಾರ ನಿರಾಕಾರ ಎಂಬ ದ್ವಂದ್ವವು ಭೇದ ಜ್ಞಾನ ಮೂಲದ್ದು. ಈ ಭಕ್ತನು ಅಭೇದ ಅದ್ವೈತದ ನೆಲೆ ತಲುಪಿದಾಗ ಸಾಕಾರ ನಿರಾಕಾರಗಳೆರಡೂ ಕೂಡ ಒಂದಾಗುವುದಲ್ಲದೆ ಶಿವಜೀವ ಅಭಿನ್ನತ್ವ ಆವಾಗ ಪ್ರಾಪ್ತವಾಗ್ತದೆ. ಆದ್ದರಿಂದ
ಪ್ರಸ್ತುತ ವಚನ ಭಕ್ತನ ಅಪರಿಪೂರ್ಣ ಸ್ಥಿತಿಯನ್ನು ಅದು ಹೇಳ್ತದೆ. ಅಂದರೆ ಅವನಿನ್ನೂ ಶಿವಜೀವ ಅಭಿನ್ನ ಅನ್ನುವಂಥ ಎತ್ತರಕ್ಕೆ ಏರಿಲ್ಲ, ಆದರೆ ಅವನಲ್ಲಿ ಶಿವಜ್ಞಾನ ಉಂಟಾಗಿದೆ. ಶಿವಜ್ಞಾನ ಉಂಟಾಗಿ ಸಾಕಾರ ನಿರಾಕಾರಗಳೆರಡರ ದ್ವಂದ್ವದ ಗುಣ ಅವನಿಗೆ ಆಗಿದೆ. ಯಾಕಂದರೆ ಅವನೇ ತನ್ನ ಒಳಗಿನ ತನುಗುಣಗಳನ್ನು ಅಗ್ಗಿಷ್ಟಿಕೆಯಲ್ಲಿ ಕರಗಿಸಿ, ತನ್ನ ಕರುಣಾದಿ ಗುಣಗಳನ್ನೆಲ್ಲ ಕರಗಿಸಿ, ತನುಗುಣಗಳನ್ನೆಲ್ಲ ಕರಗಿಸಿ ಶಿವತ್ವಕ್ಕೆ ಹೊಂದಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಅವನು ಶಿವತ್ವದ ಎತ್ತರಕ್ಕೆ ಏರುವ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಈ ದ್ವಂದ್ವ ಸ್ಥಿತಿ. ಹೀಗೆ ಈ ವಚನವು ಡಾಕ್ಟರ್ ಕಲಬುರ್ಗಿಯವರು ಸೂಚಿಸಿದಂತೆ ಭಕ್ತನ ಸೋಲು ವ್ಯರ್ಥ ಪ್ರಯತ್ನದ ಆಶಯದ ವಚನ ಅಲ್ಲ. ಬಹಳ ಸ್ಪಷ್ಟವಾಗಿದೆ. ಅವನು ಅಂದರೆ ಭಕ್ತ ತನ್ನ ಆಧ್ಯಾತ್ಮಿಕ ಸಾಧನೆಯ ಹಾದಿಯಲ್ಲಿ ಶೂರ ಸೇನಾನಿಯಂತೆ ಹೋರಾಡಿ ಭವತ್ವಗಳ ನೀಗಿಸಿ ದೈವತ್ವ ಗುಣ ಸಾಧಿಸುವತ್ತ ಸಾಗಿದ ಭಕ್ತಿ ವಿಜಯದ ಆಶಯದ ವಚನವಿದು. ನನ್ನ ಪ್ರಕಾರ ಕಲಬುರ್ಗಿಯವರಿಗೆ ಸಂಪೂರ್ಣ ವಿರುದ್ಧವಾದ ಆಶಯವನ್ನು ಈ ವಚನ ಸೂಚಿಸ್ತತೆ ಅಂತ ನಾನು ಹೇಳ್ತೀನಿ. ಇದನ್ನು ಮತ್ತೊಮ್ಮೆ ಹೇಳ್ತೀನಿ. ಭಕ್ತನ ಸೋಲು ವ್ಯರ್ಥ ಪ್ರಯತ್ನದ ಆಶಯದ ವಚನ ಅಲ್ಲ ಇದು. ಭಕ್ತ ತನ್ನ ಆಧ್ಯಾತ್ಮಿಕ ಸಾಧನೆಯ ಹಾದಿಯಲ್ಲಿ ಶೂರ ಸೇನಾನಿಯಂತೆ ಹೋರಾಡಿ ಭವತ್ವಗಳ ನೀಗಿಸಿ ದೈವತ್ವ ಗುಣ ಸಾಧಿಸುವತ್ತ ಸಾಗಿದ ಭಕ್ತಿ ವಿಜಯದ ಆಶಯದ ವಚನ. ಡಾಕ್ಟರ್ ಕಲಬುರ್ಗಿಯವರು ಗ್ರಹಿಸಿದ್ದು ಸಂಸಾರ ಸಾಗರ ಭವಬಂಧನದ ವಿರುದ್ಧ ಭಕ್ತನ ಸೋಲು ವ್ಯರ್ಥ ಹೋರಾಟ. ಈ ವಚನದ ಆಶಯ ಎಂಬುದು ಬಸವ ತತ್ವಕ್ಕೆ ವಿರುದ್ಧ ಇದು. ಏಕೆಂದರೆ ಶಿವನು ಭಕ್ತನಿಗೆ ಸಂಸಾರವೆಂಬ ಮಾಯಾಜಾಲ ಬೀಸಿಯೇ ಪರೀಕ್ಷಿಸುವನು ಮತ್ತು ಭಕ್ತನನ್ನು ಕೊಲುವೆ ಎಂಬ ಭಾಷೆ ಸಂಕಲ್ಪ ಶಿವನಿಗಿದ್ದರೆ ಆ ಮಾಯಾಜಾಲದ ವಿರುದ್ಧ ಸೆಣಸಿ ಗೆಲುವೆ ಎಂಬ ಭಾಷೆ ಭಕ್ತನದು. ಆದ್ದರಿಂದ ಬಸವಣ್ಣ ತನ್ನ ವಚನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ಕೊಲುವೆನೆಂಬ ಭಾಷೆ ನಿನ್ನದು, ಗೆಲುವೆನೆಂಬ ಭಾಷೆ ನನ್ನದು ಅಂತ ಹೇಳ್ತಾನೆ. ಆದ್ದರಿಂದ ಒಟ್ಟಿನಲ್ಲಿ ಡಾಕ್ಟರ್ ಕಲಬುರ್ಗಿಯವರು ಕೆಲವು ಸಂಕೇತಗಳ ಸೂಚ್ಯಾರ್ಥಗಳನ್ನು ಇಲ್ಲಿ ಸರಿಯಾಗಿ ಗ್ರಹಿಸಿದ್ದರೂ ಕೂಡ ಒಟ್ಟು ವಚನದ ಶಿಲ್ಪವನ್ನು, ರಚಿಸಲ್ಪಟ್ಟ ಚಿತ್ರಾವಳಿಗಳನ್ನು ಒಂದು ಸುಸಂಗತ ತಾರ್ಕಿಕ ಜೋಡಣೆಯಲ್ಲಿ ಹೊಂದಿಸಿ ಅದರ ಒಟ್ಟು ಅರ್ಥದ ಫಲಿತವನ್ನು, ಆಶಯವನ್ನು ಹಿಡಿಯುವಲ್ಲಿ ವಿಫಲರಾಗಿದ್ದಾರೆ ಅಂತ ನನಗನ್ನಿಸ್ತದೆ. ಯಾಕಂದರೆ ಅವರು ಆ ವಚನದ ಆಶಯವನ್ನೇ ಸಂಪೂರ್ಣ ವಿರುದ್ಧ ನೆಲೆಯಲ್ಲಿ ಅವರು ಗುರುತಿಸ್ತಾ ಇದ್ದಾರೆ. ಭಕ್ತನ ಸೋಲಿನ ನೆಲೆಯಲ್ಲಿ ಗುರುತಿಸ್ತಾ ಇದ್ದಾರೆ. ಅದು ಭಕ್ತನ ಸೋಲಲ್ಲ, ಭಕ್ತನ ಗೆಲುವು. ಯಾಕಂದರೆ ಭಕ್ತನು ಗೆಲ್ಲಬೇಕಾಗಿರುವುದೇ ವಚನಕಾರರ ಆಶಯ. ಶಿವನ ಸಂಕಲ್ಪ ನಿನ್ನ ಸೋಲಿಸ್ತೀನಿ ಅಂತ. ಯಾಕಂದರೆ ಈ ಮಾಯಾಜಾಲವನ್ನೆಲ್ಲ ಹರಡಿ ನಿನ್ನನ್ನು ಪರೀಕ್ಷೆಗೊಡ್ಡಿ ನಿನ್ನನ್ನು ಸೋಲಿಸ್ತೀನಿ ಅನ್ನೋದು ಶಿವನ ಇಚ್ಛೆಯಾಗಿದ್ದರೆ ನಾನು ಗೆಲ್ತೀನಿ ನಿನ್ನ ವಿರುದ್ಧ ಅಂತ ಅದು ಭಕ್ತನ ಸಂಕಲ್ಪ. ಹೀಗೆ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.